ಅನ್ವಯ ತಮ ಪರಿಹರಿಸಿತ್ತು, ಕರಣಂಗಳ ತುಂಟಿಸಿತ್ತು, ದಶವಿಧೇಂದ್ರಿಯಂಗಳ ದಾಳಿ ನಿಲ್ಲಿಸಿತ್ತು, ಪಂಚಮಹಾಭೂತಂಗಳ ಪ್ರಪಂಚವ ಪರಿಹರಿಸಿತ್ತು, ಬ್ರಹ್ಮವೇ ತಾನೆಂಬ ಕುರುಹು ಮೈದಾನಿಸಿತ್ತು, ತಾನೆಂಬ ಕುರುಹ ನೈದ ಅವರ ಸಮರ ಸದ್ಭಕ್ತನು ಕಾಣ ಮಹಾಲಿಂಗ ಶ್ರೀ ಸಿದ್ದೇಶ್ವರ ಪ್ರಭುವೆ. ಪ್ರಾತಸ್ನ ಪಟ್ಟಾಧ್ಯಕ್ಷರು, ನಮಗೆ ವೇದಿಕೆ ಹಾಕಿರ್ತಕ್ಕಂಥ ಎಲ್ಲ ಆಧ್ಯಾತ್ಮ ಬಂಧುಗಳೇ, ಆಗಮಿಸಿ ಅವತ್ತು ಮಹಾಜನಗಳೇ, ಮಾತೆಯರೇ, ಈಗ ಸಮಯ ಭಾಳ ಆಗಿದೆ, ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಿಲ್ಲ. ಒಂದು 2 ವರ್ಷ ಸುಮಾರು 40 ವರ್ಷ ನಾವು ಬರ್ತೀನಿ ಕಾರ್ಯಕ್ರಮ. ಅದಕ್ಕೆ ಇವತ್ತು ವಿಶೇಷವಾದ ಕಾರ್ಯಕ್ರಮ, ಒಂದು ವಿಷಯ ಇರ್ತಾರೆ ಇವರು. ಈ ಪ್ರಪಂಚದಲ್ಲಿ ಜಾತ್ರೆ ಭಾಳ ಹಾಕ್ತವು, ಜನಗಳು ಭಾಳ ಕೂಡ್ತಾರ, ಪುರಾಣ ಭಾಳ ಹಚ್ತಾರ. ಇಂಥ ಕಾರ್ಯಕ್ರಮ ಆಗುದು ಇದು ಒಂದ, ಮತ್ತೆ ಬೇರೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆಧ್ಯಾತ್ಮಿಕ ಚಿಂತೆ ಮಾತಾಡೋ ಕಾರ್ಯಕ್ರಮ ಭಾಗ್ಯನಗರ ಬಿಟ್ಟು ಮತ್ತೆ ಅಲ್ಲಿ ಇಲ್ಲ. ಪುರಾಣದಾಗನು ಬರೀ ಹುಡುಗಾಟ, ಜಾತ್ರೆಗನು ಹುಡುಗಾಟ, ಬರೀ ಹುಡುಗಾಟ. ನಿಜವಾದ ಮೇಲು ಮಟ್ಟದ ಆಧ್ಯಾತ್ಮ ಜ್ಞಾನ ಸಿಗುವುದು ಭಾಗ್ಯದಾಗ ಇಲ್ಲೇ, ಮತ್ತೆ ಇಲ್ಲಿ ಸಿಗೋದು ಸಾಧ್ಯವಿಲ್ಲ. ಇದನ್ನು ಮೇಂಟೈನ್ ಮಾಡ್ಕೊಂಡು ಬಂದ್ರೆ ಭಾಳ ಸಂತೋಷ. ನಮ್ಮ ಚಂದ್ರಪ್ಪ ಜೀವಿಗಳು ಭಾಳ ಜ್ಞಾನಿಗಳು, ಆಧ್ಯಾತ್ಮ ಜೀವಿಗಳು. ಅದಕ್ಕೆ ಅಂಥದ್ದು ಚೆನ್ನ ಇವತ್ತು ನೋಡಿ ಇಷ್ಟ ಮಂದಿ ಬಂದಿರಿ. ಈ ಭಾಗ್ಯದಾಗ ಇಷ್ಟ ಮಂದಿ ಇದ್ರೆ ನೀವು, ಇವರ ಇಷ್ಟ ಮಂದಿ ನೀವು ನೀವೆಲ್ಲ ಗಟ್ಟಿ ಬೀಜ ಪೋಲ್ ಹೇಗೆ ಹೇಳಿದ್ರು, ನೀವೆಲ್ಲ ಗಟ್ಟಿ ಬೀಜ ಪೋಲ್ ಎಲ್ಲ ಹೋಗ್ಬಿಟ್ಟವು. ಅದಕ್ಕೆ ನೀವು ಹೆಣ್ಮಕ್ಳು ಹಸ್ಮಾನ ಮುಂದೆ ಕೇರಿ ಎಲ್ಲ ಮಾಡಿ ಧೂಳ ಕಸ ಕಡ್ಡಿ ಇಷ್ಟು ಮುಂದ್ಕೊಂಡು ಗಟ್ಟಿ ಬೀಜ ಆ ಮರದ ಮೂಲ ಕೊಡ್ತಾವ. ಗಟ್ಟಿ ಬೀಜ ಎಲ್ಲ ಹೆಣ್ಮಕ್ಳು ನೋಡ್ತಾರ, ತೆಗದ್ ಮರನ ಎಲ್ಲ ಹೋಗಿರ್ತಾರ. ಗಟ್ಟಿ ಬೀಜ ಹೆಣ್ಮಕ್ಳು ಮರ ಡುಬ್ಬ ಶಬಾಷ್ ಡುಬ್ಬ ಚಪ್ಪರ್ತಾರ, ಮರದ ಡುಬ್ಬನ. ಹಾಗ ನಾವು ನಮ್ಮ ಜೀವನದೊಳಗೆ ಒಳ್ಳೆ ಕೆಲಸ ಮಾಡಿ ಡುಬ್ಬ ಚಪ್ಪರ್ ಹಿಡ್ಕೊ ಹೊರತು ಎಂತ ಮತ್ತೆ ಡುಬ್ಬ ಚಪ್ಪರಿನ ಕೆಲಸ ನಾವೆಲ್ಲ ಮಾಡಬಾರ್ದು. ಅದಕ್ಕಂತ ದೃಷ್ಟಿಯಿಂದ ಭಾಳ ಸಂತೋಷ ಸಮಾರಂಭ. ಯಾಜ್ಞವಲ್ಕ್ಯರ ಆಧ್ಯಾತ್ಮ ಸಮಾಜದಲ್ಲಿ ಬರ್ತಕ್ಕಂಥ ಅದ್ವೈತದ ಬಗ್ಗೆ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಳ ತಮ್ಮನ್ನು ಹೇಳಿದ್ದಾರೆ. ಅದಕ್ಕೆ ನಮ್ಮ ಜೀವನದೊಳಗೆ ಯಾರು ನಿಜಗುಣ ಐತಿ, ನಿಜವಾದ ಗುಣ ಯಾರು ನಿಜಗುಣ ಶಾಸ್ತ್ರ ನಿಜಗುಣ ಶಾಸ್ತ್ರ. ಯಾರು ನಿಜಗುಣ ಇಲ್ಲ, ನಿಜವಾದ ಗುಣ ಇಲ್ಲ, ಸತ್ಯವಾದ ಗುಣ ಇಲ್ಲ, ನಿಜಗುಣ ಶಾಸ್ತ್ರ ಅರ್ಥ ಆಗುದಿಲ್ಲ, ನಿಜಗುಣ ಶಾಸ್ತ್ರ ಅರ್ಥ ಆಗುದಿಲ್ಲ. ಅದಕ್ಕೆ ಅದ್ವೈತ ಅದು ಹೊರಗೆ ಬಳಸ್ತೀವಿ ಅಷ್ಟ. ಮಹಾತ್ಮರು ಜ್ಞಾನಿ ಹೇಳಿದ್ರು, ಬಳಸಿದ್ರೆ ಅದ್ವೈತವನ್ನು ಬಾಯಿ ಹೆದರಿ, ಅದು ಹೊರಗೆ ಹೇಳುವುದಲ್ಲ, ನಾವು ಹೊರಗೆ ಹೇಳಕತ್ತೀವಿ ಹೇಳೆ. ಅದಕ್ಕೆ ಅಂಥ ದೃಷ್ಟಿಯಿಂದ ಭಾಳ ಸಂತೋಷ. ಇಲ್ಲಿ ತನಕ ನನ್ನ ಆಧ್ಯಾತ್ಮ ಬಂಧುಗಳು ಭಾಳ ವಿಶೇಷವಾದ ಮಾತನ್ನು ಮಾತನಾಡಿದ್ರು. ಅದಕ್ಕೆ ಇವತ್ತು ಈ ಸಂಸಾರದೊಳಗೆ ನಾವೆಲ್ಲ ಜ್ಞಾನಿಗಳಾಗಬೇಕು, ಆಧ್ಯಾತ್ಮ ಜೀವಿಗಳಾಗಬೇಕು. ಯಾರು ಎಲ್ಲಿಂದ ಬಂದು ಎಲ್ಲಿಗೆ ಹೋಗ್ಬೇಕು ಇನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಹೊಲ ಮಂಟಿ ಹೆಂಡತಿ ಮಕ್ಕಳು ಬರೀ ಇದೇ ಹೊಂಟು ಅಂದ್ರೆ ಇದು ನಾನು ಕಾಣೋದು ಯಾವಾಗಂತ. ಸಿದ್ಧಾರೂಢ 25 ಶಬ್ದ ಪ್ರಾರಂಭದಲ್ಲಿ ಅಂಥ ಜ್ಞಾನಿ ಪ್ರಪಂಚದಲ್ಲಿ ಯಾರು ಇದ್ದೇ ಇಲ್ಲ. ಮಹಾಜ್ಞಾನಿ ಸಿದ್ಧಾರೂಢ, ಅಪ್ರತಿಮ ಜ್ಞಾನಿ, ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯಸ್ಥಲ ಹೋಗುವಂಥದ್ದು ಮಹಾಜ್ಞಾನಿ ಸಿದ್ಧಾರೂಢ. ಈ ಪ್ರಪಂಚದಾಗಿದ್ದಂಥ ಎಲ್ಲ ವಿಷಯ ಕುಂತಲ್ಲಿ ತಿಳ್ಕೊತಿದ್ರು ಅಷ್ಟಜ್ಞಾನಿಗಳು ಸಿದ್ಧಾರೂಢರು, ಮಹಾಜ್ಞಾನಿಗಳು. ಕುಂತಲ್ಲಿ ಜಗತ್ತಿನಾಗ ಈ ಬ್ರಹ್ಮಾಂಡ ಏನೈತಿ ಎಲ್ಲ ಗೊತ್ತಾಗಿರ್ತಾರೆ. ಯಾರು ಅರ್ಥ ಮಾಡ್ಕೊಂಡಾರ ಅವರು ಬ್ರಹ್ಮಜ್ಞಾನಿಗಳು, ಅವರು ಅದ್ವೈತಿಗಳು. ಯಾರಿಗೆ ಅವ್ರು ಅರ್ಥ ಆಗಿಲ್ಲ ಅವ್ರು ಅದ್ವೈತಿಗಳು, ಅಲ್ಲ ಅದು ಅವಿವೇಕಿಗಳು. ಸಿದ್ಧಾರೂಢ ನಿತ್ಯ ಪ್ರವಚನ ಮಾಡ್ತಿದ್ದರು. ಮಾಡುವ ಕಾಲಕ್ಕೆ ಹೇಳ್ತದೆ, ಏನಪ್ಪ ಅಕಸ್ಮಾತ್ ನನಗೆ ದೇಹ ಕಳಿಸಿ ಬಂದ್ರು ಹೋದ್ರು ಕೂಡ ಯಾರು ಹೊತ್ತಿನ ನಾನು ನೆನೆಸಿ ಬರ್ತೀರಿ, ನೀವು ದರ್ಶನ ಕೊಡಿದ್ನಿ ಅಂತ ಹೇಳಿ ಸಿದ್ಧಾರೂಢ. ನೀವು ದರ್ಶನ ಕೊಡಿದ ಸಿದ್ಧಾರ್ಥ ತನ್ನ ಪ್ರವಚನದಾಗ ಹೇಳಿದ್ದ. ಹಿಂಗಾಗಿತ್ತು ಅವ್ರ ಸಮಾಜ. 3 ವರ್ಷ ಆಗಿತ್ತು. ಹುರ್ಕಡ್ಲಿ, ಅದು ನಮ್ಮ ಹುರ್ಕಡ್ಲಿ ಸಂಬಂಧ ಇರ್ಬೇಕು. ಅವರು ಹುರ್ಕಡ್ಲಿ ಮಾಸ್ತರ್ ಅಂತ ಹೋಗಿದ್ದ, ಅವ್ರು ಬರೋ ಶಿಕ್ಷ ಹುರ್ಕಡ್ಲಿ ಮಾಸ್ತರ. ಇವರು ಸಂಬಂಧಿಕ ಇರ್ಬೇಕು, ಅವನು ಹುರ್ಕಡ್ಲಿ ಸಂಬಂಧಿಕ ಎಂತ ಇರ್ಬೇಕಪ್ಪ. ಅದಕ್ಕೆ ಆತ ಅವ್ರು ಲಿಂಗೈಕ್ಯ 3 ವರ್ಷ ಆಗಿತ್ತು, ಸಮಾಜ 3 ವರ್ಷ ಆಗಿತ್ತು. ವಿಚಾರ ಮಾಡಿದ. ಅಪ್ಪವ್ರು ತಮ್ಮ ಪ್ರವಚನದಾಗ ಹಿಂಗೆ ಹೇಳಿದ್ರು, ನೀವು ಯಾವಾಗ ಹತ್ತಿಂದ ಬರ್ತೀರಪ್ಪ, ನೀವು ದರ್ಶನ ಕೊಡ್ತೀನಿ ಅಂತ ಅಪ್ಪವ್ರು ಹೇಳಿದ್ರು. ಹಾಗಾದ್ರೆ ನೋಡುವಂತ ಅಂತ ಹೇಳಿ ಸಿದ್ಧಾರೂಢ ಧ್ಯಾನ ಮಾಡಿಕೋದು ಸ್ನಾನ ಮಾಡಿದ, ಲಿಂಗ ಪೂಜೆ ಮಾಡಿಕೊಂಡ, ಕಾಯಿ ತಗೊಂಡ, ನೀರು ತಗೊಂಡ, ಭಸ್ಮ ತಗೊಂಡ, ಉಯ್ದು ಸಿದ್ಧಾರೂಢ ಧ್ಯಾನ ಮಾಡಿಕೋದು ಬಂದ. ಅಪ್ಪವ್ರು ಹಿಂಗೆ ಹೇಳಿದ್ರು ನೋಡು ಅಂತೇಳಿ ಬಂದ ಸೀದಾ ಆ ಮಹಾದ್ವಾರಕ್ಕೆ ಬಂದ. ಸಿದ್ಧಾರೂಢ ಮಾಡಿದ ಮಹಾದ್ವಾರಕ್ಕೆ ಬಂದ. ಸಿದ್ಧಾರೂಢರಿಗೆ ಅವ್ನ ಭಕ್ತಿ ಠಕ್ ಅಂತ ಬಿಡ್ತು. ಪರಿಶುದ್ಧ ಭಕ್ತಿ ನಮ್ಮ ಮಲಿತ್ತಂದ್ರೆ ಬ್ರಹ್ಮಾಂಡವನ್ನು ಕಾಣ್ಬೋದು, ಎಲ್ಲ ಅನ್ನೋದು ಕಾಣ್ಬೋದು. ಅವ್ನ ಭಕ್ತಿ ಠಕ್ ಅಂತ ಬಿಟ್ಟು ಸಿದ್ಧಾರೂಢ ಸಮಾಧಿ ಗದ್ದಿ ಕಟ್ಟಿ 3 ವರ್ಷ ಆಗಿತ್ತು. ಮಹಾದ್ವಾರಕ್ಕೆ ಬಂದ. ಸಿದ್ಧಾರೂಢ ಬುಳ್ಕಿದ ಜಾತ ಮ್ಯಾಗ ಗದ್ದಿಗೆ ಕೂತಿದ್ರು ಸಿದ್ಧಾರೂಢ. ಅದಕ್ಕೆ ಭಕ್ತಿ ಕಿನ್ನ ಕರೋತಿ, ಭಕ್ತಿಯಿಂದ ಅಸಾಧ್ಯವಾದ ಯಾವುದು ಇಲ್ಲೇ ಇಲ್ಲ. ನಾವು ಬರು ನೆಚ್ಚರು ಬರಿದೆ ಕರೆವರು ನಂಬಲರಿಯರಿ, ಲೋಕದ ಮನುಜರು ನಂಬಲರಿಯರಿ,
ಲೋಕದ ಮನುಜರು ನಬಿನೆಚ್ಚಿ ಕರೆದೊಡೆ ಓ ಎನ್ನನೆ ಶಿವನು ನಂಬರು ನೆಚ್ಚರು ಬರಿದೆ ಕರೆವರು ನಂಬದೆ ನೆಚ್ಚದೆ ಬರಿದೆ ಕರೆವರ ಕೊಂಬೆ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ನಂಬರು ನೆಚ್ಚರು ಬರಿದೆ ನನ್ನ ಕರೆದ ದೇವರಲ್ಲೇ ಇರ್ತಾನ ದೀಪದ ಬರ್ತಾನೆ ಗುಡಿಗೆ ಹೊರಲ್ಲಿ ಸಾಪದ ಹೊಕ್ಕದ ಮನೆಗೆ ಹಿಂಗಾಗಬಾರ್ದು. ನಾವು ನೋಡಿದಂಥ ಕಾರ್ಯಕ್ರಮ ನಾವು ನೂರಾರು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಇಂತಹ ಕಾರ್ಯಕ್ರಮ ನೋಡಿ ಕಾಣೋದಿಲ್ಲ, ಸಾಧ್ಯವಿಲ್ಲ. ಪುರಾಣ ಹಚ್ಚಾರ ಬರೀ ಹುಡುಗಾಟ, ಅವ ಶಾಸ್ತ್ರ ಬಂದ ಬರೀ ಹುಡುಗಾಟ ಕತೆ ಹೇಳಿ ಹಾಸಿ ಕತೆ ಹೇಳಿ ದೊಡ್ಡ ಮಗ ಅವ್ ಜ್ಞಾನ ಶಾಸ್ತ್ರ ಏನು ಜ್ಞಾನ ಇಲ್ಲ ಅವನಿಗೆ, ಬರೀ ಹಾಸಿ ಕತೆ ಹೇಳಿ ರಾತ್ರಿ ಬಿಟ್ಟು ಮಾಡಿ ದಾಡಿ ಹೊಂಟು ಬಿಟ್ಟವ ಶಾಸ್ತ್ರಿ ಕುಂತವ್ರಿಗೆ ಅದು ಅದ ಬೇಕು. ಇಂಥ ಕಾರ್ಯಕ್ರಮ ಎಲ್ಲಿ ಯಾವ ಊರಾಗ ಯಾವ ಮಠದಾಗ ಯಾವ ಗುಡ ಯಾವ ಜಾತ್ರೆ ಯಾರು ಮಾಡಿದ್ರೆ ಎಲ್ಲರೂ ಐತಂದ್ರೆ ಇಲ್ಲೇ ಐತಿ, ಇದು ಬಿಟ್ಟು ಮತ್ತೊಂದು ಕಡೆ ಇಲ್ಲವೇ ಇಲ್ಲ. ಆಧ್ಯಾತ್ಮ ಜ್ಞಾನ ಇಲ್ಲಿ ಎಂಥವ್ರು ಬಂದಾರೆ ಜ್ಞಾನಿಗಳು. ನಮ್ಮ ಚಂದ್ರಪ್ಪ ಸರ್ 92 ವರ್ಷ ಜ್ಞಾನಿಗಳು, ಎಲ್ಲ ಜ್ಞಾನಿಗಳ. ಅದಕ್ಕೆ ನಾವೆಲ್ಲ ಜ್ಞಾನ ಪಡ್ಕೊಂಡ್ರೆ ಮನುಷ್ಯರು ಹಾಕಿವಿ, ಇದವ್ರನ್ನ ಮನುಷ್ಯ ಅಲ್ಲ ನಾವು ದಾನವರು ಹಾಕಿವಿ. ಅದಕ್ಕೆ ಅದು ಪ್ರತಿ ವರ್ಷ ಕೂಡ ಅಧ್ಯಾತ್ಮ ವಿಪಕ್ಷಪ್ಪ ಹೇಗಿದ್ರು ಎಷ್ಟು ಜ್ಞಾನಿ ಇದ್ರು ಅವರು. ನಮ್ಮ ವೀರೇಶನ್ರು, ನಮ್ಮ ವಿರೂಪಾಕ್ಷಪ್ಪ ಮಂದಿ ಹೋಗಿ ಎಷ್ಟು ಜ್ಞಾನಕ್ಕೆ ಪಡ್ಕೊಂಡಿರೋದು ಅವರು, ಎಷ್ಟು ಚೆನ್ನಾಗಿದ್ರು. ವೈಶ್ಯ ಬಂದಾರ, ವಿಶ್ವ ಬಂದಾರ. ಅದಕ್ಕೆ ನೀವು ಬಹಳ ಮಾತಾಡ, ನಾನು ಬಹಳ ಮಾತಾಡಬೇಕು, ನಮಗೊಂದು 2 ಹೆಚ್ಚಾಗಿ ಟೈಮ್ ಬೇಕು ಮಾತಾಡಕ್ಕೆ. ಏನ್ ಹೇಳ್ತಾರೆ ಇಷ್ಟ ಸಾಕಾಗಿ ಹೆಚ್ಚಿಟ್ಟು ಮತ್ತೇನು ಮಾತಾಡ್ತಿರ್ತೀರಿ ನೀವು, ಸಾಕಾಗೈತಿ. ಅದಕ್ಕೆ ಬಹಳ ಸಂತೋಷ ಸಮಾರಂಭ. ಜಪಾನ್ ದೇಶದೊಳಗ ಇಡೀ ದೇಶಕ್ಕೆ ಶ್ರೀಮಂತರ ಮಗಳು ಬೇಕಿ, ದೇಶಕ್ಕೆ ಶ್ರೀಮಂತರ ಮಗಳಾಕಿ, ಆಕೆಗೆ ಆಧ್ಯಾತ್ಮದ ಹಸುವು. 8ನೇ ವಯಸ್ಸಿಗೆ ಚಿತ್ರ ಬರ್ಲಾಕಿ, ನನ್ನ ಗುರು ಅಂದ್ರೆ ಹೇಗೆ ಇರ್ಬೇಕಂತ ಬರ್ಲಕ್ಕೆ 8ನೇ ವಯಸ್ಸಿನಾಗ. ಚಂದವಾಗಿ 10, 12, 14, 16 ದೇಶ ಬಿಟ್ಲಕ್ಕೆ. 8ನೇ ಚಿತ್ರ ಇವನ ಇಂಥ ಹೇಗೆ ಗುರು ಅಂತೇಳಿ ಅಮೇರಿಕಕ್ಕೆ ಹೋದ್ಲು, ಲಂಡನ್, ಜಪಾನ್, ಹಾಂಗ್ ಎಲ್ಲ ದೇಶಕ್ಕೆ ಹೋದ್ಲಿ, ಸಿಗಲಿಲ್ಲ. ಕೊನೆ ಭಾರತಕ್ಕೆ ಬಂದ್ಲಕ್ಕೆ. ಎಲ್ಲ ಸುತ್ತಾಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಪಾಂಡಿಚೇರಿ ಬಂದ್ರು. 8ನೇ ವರ್ಷ ಬರೆದಂಥ ಚಿತ್ರ ಅರವಿಂದ ಚಿತ್ರ. ಈಗೆಲ್ಲ 25 ವರ್ಷ ಅಲ್ಲ. ನಾವು ನೋಡಿಲ್ಲ. ಇದ್ಯಾವ ಆಧ್ಯಾತ್ಮ ಸಂಬಂಧ, ಇದ್ಯಾವ ಸಂಬಂಧ ಅಂತ, ಇದು ಆಧ್ಯಾತ್ಮ ಸಂಬಂಧ ಅಂತ. ಅದಕ್ಕೆ ಬಂದು ನೋಡಿದೆ, ಗುರು ಸಿಕ್ಕ ತಿಳ್ಕೊಂಡ್ಬಿಟ್ಟಾರೆ. ಮಹಾಜ್ಞಾನಿ ಅದು, ದೀಕ್ಷೆ ಹೊಂದಿರ್ಲಿ, ಎಲ್ಲ ಆಯ್ತು, ಉಳ್ಕೊಂಡ್ಬಿಟ್ರು. ಒಂದ್ ದಿವಸ ಅವರು ಪ್ರವಚನ ಮಾಡ್ತಿ ನಿತ್ಯ ಅವರು ಅರವಿಂದರು. ಒಂದು ಬರೀ ವಿದ್ಯಾವಂತರು ಬೈದ್ರು, ಬಹಳ ವಿದ್ಯಾವಂತರು. ಅವ್ರು ಬರೀ ಇಂಗ್ಲೀಷ್ ಪ್ರವಚನ ಮಾಡ್ತಿದ್ರು. ಏನ್ ಹೇಳ್ತಿದ್ರು, ನಿಜವಾದ ಶರಣಾಗತಿ ಒಳಗ ಅದ್ಭುತ ಶಕ್ತಿ ಇದಪ್ಪ, ನಿನಗೇನು ಅವಶ್ಯ ಐತಿ ಎಲ್ಲವನ್ನು ಭಗವಂತ ಅವನೇ ಕೊಡ್ತಾನೆ. ನೀ ಕೆಲಸನಿಲ್ಲ, ವಿಚಾರ ಮಾಡಿ ಕೆಲಸನಿಲ್ಲ. ನಿನಗೇನು ಅವಶ್ಯ ಐತಿ, ದಾತ ಭಕ್ತ ಸ್ವಯಂ ಶಿವ ಕೊಡವನ ಉಣ್ಣವನ, ನಿನಗೇನು ಅವಶ್ಯ ಐತಿ ಅವನ್ನ ನೋಡ್ಕೊತ ಅಂತ ಪ್ರವಚನ ಮಾಡಿದ್ರು. ಟ್ರೂ ಸರೆಂಡರ್ ಎಲ್ಲ ದಿಸ್ ಯು, ಇಟ್ ಇನ್ಕ್ರೀಸ್ ಯುವರ್ ಕೆಪಾಸಿಟಿ, ಇಟ್ ಗಿವ್ಸ್ ಎ ಗ್ರೇಟರ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ವಿಚ್ ಕುಡ್ ನಾಟ್ ಹ್ಯಾವ್ ಹ್ಯಾಡ್ ಬೈ ಯುವರ್ ಸೆಲ್ಫ್. ನಿಜವಾದ ಅದ್ಭುತ ಶಕ್ತಿ ಇದಪ್ಪ, ನೀವೇನು ಕೇಳಿದ ಬೇಡ, ನಿನಗೆ ಅವಶ್ಯಕ ಆ ಭಗವಂತ ಕೊಡ್ತಾನ ಅಂತಿದ್ರ ಅರ್ಥ. ದೂರ ಕೂತ್ ಕೇಳ್ತಿದ್ಲಕ್ಕೆ ಮಾತಾಜಿ, ದೂರ ಕೂತ್ ಕೇಳ್ತಿದ್ಲಕ್ಕೆ, ನೋ ಮೈ ಗುಡ್ ಇಟ್ ಇಟ್ ನಾಟ್ ಸೋ ಕರೆಕ್ಟ್, ಇಟ್ ನಾಟ್ ಸೋ ಕರೆಕ್ಟ್. ವಾಟ್ ಇಟ್ ಈಸ್ ಟ್ರೂ ಸರೆಂಡರ್, ಇಟ್ ನಾಟ್ ಸೋ ಈಸಿ. ಟ್ರೂ ಸರೆಂಡರ್ ಇಟ್ ನಾಟ್ ಸೋ ಈಸಿ. ಟ್ರೂ ಸರೆಂಡರ್ ಮೀನ್ಸ್ ಟು ಕಟ್ ದ ನಾಟ್ ಬಿ ಅಗೋ ಬೀಯಿಂಗ್ ಅಂಡ್ ಆಫರ್ ಇಟ್ ಹೋಲ್ ಟು ದ ಡಿವೈನ್. ಸ್ವಾಮಿ ಹಾಗ ಬಂದ ನಮಸ್ಕಾರ ಮಾಡ್ಕೊಂಡು ಗುರುಕೃಪಾ ಸಾಧ್ಯವಿಲ್ಲ. ಸರ್ವಾರ್ಪಣ ಭಾಗದಿಂದ ನಮ್ಮ ದೇಹದಲ್ಲಿರುವಂತ ಅಹಂಕಾರ ಗಂಟನ್ನು ಕತ್ತರಿಸಿ ಶಕ್ತಿಯನ್ನು ಮಾಡಿ ದೈವೀಚೆ ಗುಪ್ಸಿದ ಮಾತು ನಿಜವಾಗಿ ಚೆನ್ನಾಗಿದೆ ಸಾಧ್ಯ. ಟ್ರೂಲಿ 100% ಯು ಆರ್ ಕರೆಕ್ಟ್ ಅಂತ. ಹಾಗೆ ನಮ್ಮ ಜನಗಳು ಬಂದಿರಪ್ಪ, ಇದೊಂದು ಇದು ವಿಶೇಷವಂತ ಕಾರ್ಯಕ್ರಮ. ನಮಗೆ ನಾಡಿನೊಳಗೆ ಇದು ವಿಶೇಷವಾದ ಆಧ್ಯಾತ್ಮ ಸಮಾರಂಭ, ಆಧ್ಯಾತ್ಮ ಕಾರ್ಯಕ್ರಮ ಇದು. ಅದಕ್ಕಂತ ದೃಷ್ಟಿಯಿಂದ ನಾವೆಲ್ಲ ವಿಶೇಷ ಬಂದಿದ್ದೀವಿ. ಬಹಳ ಸಂತೋಷ ಸಮಾರಂಭ. ಈ ಸಮಾರಂಭ ಸಿಗಲಿಕ್ಕೆ ಸಾಧ್ಯವಿಲ್ಲ. ಪುರಾಣಕ್ಕೆ ಹೋಗ್ಬೋದು, ಜಾತ್ರೆಗೆ ಹೋಗ್ಬೋದು, ಜಾತ್ರೆ ಮಜಾ, ಪುರಾಣ ಮಜಾ ಇರ್ತಾವಲ್ಲ. ಇಲ್ಲಿ ಮಜಾ ಇಲ್ಲೇ ಇಲ್ಲ. ಇಲ್ಲಿ ಬರೀ ಆನಂದ, ಆತ್ಮಾನಂದ, ಬರೀ ಆತ್ಮಾನಂದ. ಅದಕ್ಕಾಗಿ ನಾವೆಲ್ಲ ಆತ್ಮಾನಂದಕ್ಕೆ ಹೋಗತ್ತು ಹೊರ ಬೈರಂಗಕ್ಕೆ ಹೋದ್ವಿ, ಮಜಾಕ್ಕೆ ಹೋದ್ವಿ ಅಂದ್ರೆ ನಮ್ಮ ಬ್ರಹ್ಮಜ್ಞಾನ ಯಾವಾಗ ನೋಡ್ಬೇಕು, ಬ್ರಹ್ಮಜ್ಞಾನ ಅವರು ಯಾವಾಗ ಆಗ್ಬೇಕು ನಮಗೆಲ್ಲ. ಅದಕ್ಕಂತ ದೃಷ್ಟಿಯಿಂದ ಈ ಕಾರ್ಯಕ್ರಮ ಶ್ರೇಷ್ಠವಂತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸಿಗುತ್ತಿರಲಿಲ್ಲ, ಇದು ನಮ್ಗೆ ಬಹಳ ಖುಷಿ ನಮಗೆ. ಅದಕ್ಕೆ ತಪ್ಸಂಗಿಲ್ಲ, ಹೋಗಿ ಬಹುತೇಕ ಒಂದು ವಾರ 4-5 ದಿವಸ ಕಾರ್ಯಕ್ರಮ ಇರ್ತೀನಿ, ಹಂಗ ಖಾಲಿ ಇರಂಗಿಲ್ಲ. ಆದ್ರೆ ಎಲ್ಲ ಕಡೆ ಒಂದೊಂದು ಥರ ಕಾರ್ಯಕ್ರಮ. ಇದು ವಿಶೇಷವಾದ ಕಾರ್ಯಕ್ರಮ. ಪಾಪ 4-5 ತಾಸು ಕುಂತು ಎಲ್ಲ ಕೂಡುದ ಕಾಡ್ತಿದ್ರು ತಪಸ್ಸು, ಕೂಡುದೊಂದು ತಪಸ್ಸೆ ಇದು. ಎಲ್ಲರಿಗೂ ಕೂಡಕ್ಕೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಜ್ಞಾನ, ಈ ಅಧ್ಯಾತ್ಮ ಎಲ್ಲರೂ ಹಿಡ್ಸಂಗಿಲ್ಲ. ಇದು ಗಟ್ಟಿ ಬೀಜ ಅಂತ ಆಗಲೇ ನಾನು
ಇಲ್ಲಿ ಏನ್ ಕೂತಿರಿ ನಿಜವಾದ ಆಧ್ಯಾತ್ಮ ಜೀವಿಗಳು. ನಿಮ್ಗೆ ಆಧ್ಯಾತ್ಮ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಅದ್ವೈತ ಅಂದ್ರೆ ಏನು, ದ್ವೈತ ಅಂದ್ರೆ ಎಲ್ಲ ನಿಮ್ಗೆ ಜ್ಞಾನ ಐತಿ. ನಿಮ್ಗೆ ವರ್ಷ ಕೇಳಿಕೆ ಅದ ಜ್ಞಾನ ಐತಿ ನಿಮ್ಗೆಲ್ಲ. ಅದಕ್ಕೆ ಇದೋ ನೋಡಿ ಒಂದು ವಿಚಿತ್ರ ಸಂಸಾರವ, ಇದೋ ವಿಚಿತ್ರ ಸಂಸಾರವ. ಶ್ರೀ ಗುರು ಎಂಬ ಗಂಡನು, ಶಿಷ್ಯನೆಂಬ ಹೆಂಡತಿಯ, ಹಸ್ತಮಸ್ತಕ ಸಂಯೋಗ ಎಂಬ ಕೂಟವ ಕೂಡಲು, ಕರ್ಣವೆಂಬ ಗರ್ಭದಲ್ಲಿ ಷಡಕ್ಷರ ಮಂತ್ರವೆಂಬ ವೀರ್ಯ ಚಲನೆಯಾಗಲು, ಮನ ಬಸುರಾಗಿ ಕಂಗ ಎಂಬ ಯೋನಿಯಿಂದ ಲಿಂಗವೆಂಬ ಮಗನನ್ನು ಹಡೆದು ಅಂಗ ಎಂಬತ್ತು ಮಂಗಳ ಸೂತ್ರ ಎಂಬ ಜೋಗಳ ಹಾಡಿ ಅಖಂಡೇಶ್ವರಿ ಹೆಸರು ಕೂಡ. ಅದು ಕಾರಣ ನಾನು ನಿಮಗೆ ತಾಯಿಯಾದನು, ನಿಮ್ಮ ಮಗದಾರಿ ಅಖಂಡೇಶ್ವರ. ಎಷ್ಟು ಅಧ್ಯಾತ್ಮದ ಇದು ಇದು ವಚನದ ಅರ್ಥ ಆಗ್ಬೇಕು. ನೀವೆಲ್ಲ ಅರ್ಥ ಮಾಡ್ಕೋಗು. ಅರ್ಥದ ಮರುವ ನರಿಯದಿ ವ್ಯರ್ಥವು ತಾವು ಕಲಿತ ಪದಪದ್ಯಗಳು ಅರ್ಥ ಆಗ್ಬೇಕು. ಏನ್ ಹೇಳ್ತೀವಿ ಅರ್ಥ ಆಗ್ಬೇಕು. ಅದಕ್ಕಂತ ದೃಷ್ಟಿಯಿಂದ ಆಧ್ಯಾತ್ಮ ಕಥೆ. ಯಾಕಂದ್ರೆ ನಮ್ಮ ವಿರೂಪಾಕ್ಷಪ್ಪಜ್ಜ ಅಜ್ಜಪ್ಪನವರು ವಿಶೇಷವಾದ ಜ್ಞಾನ ಇಟ್ಟು ಹೋಗಿರಲಿಲ್ಲ. ಜ್ಞಾನ ಇಟ್ಟು ಹೋಗ್ಯಾರಲ್ಲ, ಆ ಜ್ಞಾನದ ಪ್ರತಿಪಾದನೆ ಮಾಡಿ ಬಹಳ ನಿಂತವ್ರು ವರ್ಷ ಬರ್ತಾರಿಲ್ಲಲ್ಲ. ಅದಕ್ಕೆ ಜ್ಞಾನ ಬೇಕು. ಬಹಳ ಜನ ಅಜ್ಞಾನ ಹೋಗದ, ಜ್ಞಾನ ಹೋಗುದಿಲ್ಲ ಯಾರು. ಅದಕ್ಕಂತ ದೃಷ್ಟಿಯಿಂದ ವಿಶೇಷ ಒಂದು ಕಾರ್ಯಕ್ರಮ ಅದ್ವೈತ ಬಗ್ಗೆ ವಿಶೇಷವಾಗಿ ಮಾತಾಡಿದ್ದಾರೆ. ಅದಕ್ಕೆ ಅದ್ವೈತ ಹಾಗೆ ವಿಶೇಷವಾದ ಬಹಳ ದೂರ ಹೋದಾಗ ಅದ್ವೈತ ಹೊರಗೆ ಹೇಳೋದು ಅಲ್ಲದು. ಅದ್ವೈತ ಹೊರಗೆ ಹೇಳೋದು ಭಾಷದ ಅದ್ವೈತವನ್ನು ಬಾಯಿದ ಹೇಳಿದ ಜ್ಞಾನಿಗಳು. ಅದಕ್ಕೆ ಪ್ರಭುದವರು ಹೇಳಿದ್ರು, ಅದ್ವೈತ ನೋಡಿದ ಅಹಂಕಾರಿಯಾದನೆಯ, ಬ್ರಹ್ಮವ ನುಡಿದು ಭ್ರಂತನಾದನೆಯ, ಶೂನ್ಯವನ್ನು ಸುಧುಕ್ಕ ಒಳಗಾದನೆಯ ಗುಹೇಶ್ವರ ಅಂತ ಪ್ರಭುದವರು ಹೇಳಿದ್ರು. ಇನ್ನು ಹೇಳ್ಕೊಂಡು ಬಿಚ್ಕೊಂಡು ಹೋದಾಗೆಲ್ಲ ಭಾಳ ಅಗಾಧ ವಿಷಯ. ಈ ಬ್ರಹ್ಮಾಂಡದ ಶಕ್ತಿಯಲ್ಲಿ ಇದರ ಅಧ್ಯಾತ್ಮ ರೀತಿ. ಯಾಕಂದ್ರೆ ಅರವಿಂದರು, ಸಿದ್ಧಾರೂಢ ಐಕ್ಯಸ ಕುಂತದ್ದು ಮಹಾಜ್ಞಾನಿ. ಅಲ್ಲೇ ಕೂತು ಬ್ರಹ್ಮಾಂಡ ಜಗತ್ತಿಗೆ ಏನು ಎಲ್ಲ ತಿಳ್ಕೊಂಡು ಅಷ್ಟು ಜ್ಞಾನಿ ಸಿದ್ಧಾರೂಢ. ಐಕ್ಯಸ್ಥಾನ ಕುಂತಾಗಿ ಈ ಜಗತ್ತು ಹಂಗೆ ಇರಲಿಲ್ಲ. ಅವ್ರಿಗೆ ಜಗತ್ತಿಗೆ ಯಾವ ಮುಂದೆ ಏನ್ ನಡೀತಿ ಎಲ್ಲ ಗೊತ್ತಿರ್ತಾವ್ರಿ. ಅದು ಅದ್ವೈತವಾಗ ಆತ್ಮಜ್ಞಾನ ಸಿಗ್ತದೆ. ಅದಕ್ಕಂತ ದೃಷ್ಟಿಯಿಂದ ನೀವೆಲ್ಲ ಬಹಳ ಸಂತೋಷದಿಂದ ಕೇಳಿದ್ರಪ್ಪ. ಇದು ವಿಶೇಷವಾಗಿ ಹೇಕೊಂತ ಸಾಯಂಕಾಲ ಮುಗಿದ. ಇದಕ್ಕೆ ಮುಕ್ತ ಏನಿಲ್ಲ. ಅನುಭವಕ್ಕೆ ಜ್ಞಾನಕ್ಕೆ ಇದಕ್ಕೆ ಮುಕ್ತ ಇಲ್ಲ. ಎಷ್ಟು ಹೊತ್ತ ಕೇಳಿದಪ್ಪ ನೀವು, ಎಷ್ಟು ಹೊತ್ತ ಕೇಳ್ತೀರಿ ನೀವು. ಅದಕ್ಕೆ ಭಾಳ ಹೊತ್ತು ಕೇಳೋದಕ್ಕಿಂತ ಭಾಳ ಸೇರಿದ್ರೆ ಭಾಳ ಉಂಡು ಒಂದು ರಜೆ ಆಗತ್ತೆ ಮತ್ತದು. ಅದಕ್ಕೆ ಭಾಳ ಚೆನ್ನಾಗಿರ್ತಕ್ಕ ನಮ್ಮ ಕೊಟ್ಟಿದ್ದೇವ್ರು, ನಮ್ಮ ಇವ್ರು ಅವ್ರು ಎಲ್ಲ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಇನ್ನೇನು ಭಾಳ ವಿಶೇಷ ಮಾತಾಡ್ಲಿಕ್ಕೆ ಅವಶ್ಯ ಇಲ್ಲ. ಈಗ ಪಾಪ ಹಸ್ಬಿಟ್ರೆ ಊಟಕ್ಕೆ ಹೋಗ್ಬಿಟ್ರೆ ಅವ್ರು ಹೋಗ್ರಿ ನಿಮ್ಮ ತೊಗೊಂಡು ನಾನೇ ಮಾಡಿದ್ರೆ ಊಟ ಮಾಡ್ಕೊತಾರೆ. ಅದಕ್ಕೆ ಹೇಳ್ಕೊಂಡು ಕುದ್ರೆ ನೀವು ಹೇಳ್ಕೊಂಡು ಕುದ್ರೆ. ಒಬ್ಬ ಕಾಲೇಜ್ ಹಚ್ಚರಿದ್ದ, ಅವ ನಾಟಕ ಉದ್ಘಾಟನೆ ಕರ್ಸಿದ್ರು. ಅವನ್ನ ನಾಟಕ ಬಟ್ ಅಲ್ಲಿ ಇಷ್ಟು ಮಾಡಿದ ನಾಟಕ ಉದ್ಘಾಟನೆಗೆ ಚಂದ ಮಾಡಿದ. ಅರ್ಧ ಗಂಟೆ ಆಯ್ತು, 1 ಗಂಟೆ ಆಯ್ತು, 1.5 ತಾಸು, 2 ತಾಸು, 3 ತಾಸು ನಾಟಕ ನೋಡಿದೆ. ಅವಾಗ ಆ ಕಡೆ ಈ ಕಡೆ ಅಡ್ಡಾಡ್ ಕಟ್ಟಿದ. ಯಾಕಂದ್ರೆ ಅಡ್ಡಕ್ಕೆ ತಂದ್ರೆ ನಚ್ಚಲ್ಲ. ಇನ್ನು 3 ತಾಸು ಮಾತಾಡಿ ನೀವು. ಮತ್ತೆ ಅಡ್ಡಕ್ಕೆ ಬಂಡಿ ಗುಡ್ಡ ಇಟ್ಕೊಂಡ್ಬಂದು ನಿಮಗೆಲ್ಲ ಮತ್ತೆ ಯಾರಿಗೆ ನಿಮಗೆ ಕರ್ಕೊಂಡ್ಬಂದು ಸೋಯ್ ಮಾಡಿ ಅವ್ನು ಹುಡುಗರಿಗೆ ಹೇಳಿದಂತೆ ಯಾರು ಬರೋ ಟೈಮ್ ಬಾಯಾಗೈತಿ. ಯಾಕಂದ್ರೆ ನಮ್ಮ ಟೈಮ್ ಬಾದ್ರೆ 2 ತಾಸು ಗಂಟೆ ಮಾತಾಡೋದು. ನಾವೆಲ್ಲ 2 ತಾಸು ಗಂಟೆ ಮಾತಾಡೋದು. ಇದಕ್ಕೆ ಟೈಮ್ ಲಿಮಿಟೆಡ್ ಐತೆ. ಅದಕ್ಕೆಲ್ಲ ಸಮಯ ಪ್ರಜ್ಞೆ ಬೇಕಲ್ಲ ನಮ್ಗೆ. ಅದಕ್ಕೆ ಮಾತಾಡಬೇಕು. ಭಾಳ ಸಂತೋಷ. ನಮ್ಮ ಆಧ್ಯಾತ್ಮ ಬಂಧುಗಳು ಭಾಳ ಚೆನ್ನಾಗಿ ಮಾತನಾಡಿದ್ದಾರೆ, ಒಳ್ಳೆ ಮಾತಾಡಿದ್ದಾರೆ. ನೀವೆಲ್ಲ ನಿಮ್ಮ ಜೀವನದ ಪ್ರತಿ ವರ್ಷ ಕೂಡ ಯಾವ್ದಕ್ಕಾರು ಹೋದಕ್ಕೆ ಅಷ್ಟೊಂದು ಗೌಶಿತ ಜಾತ್ರೆ ಹೋಗ್ಬೇಡ್ರಿ. ಮತ್ತೊಂದು ಹೋಗದಕ್ಕೂ ಈ ಕಾರ್ಯಕ್ಕೆ ಗಟ್ಟಿ ಬರ್ರಿ ನೀವು. ಇದು ನಿಜವಾದ ಜ್ಞಾನ ಕೊಡ್ತಕ್ಕಂಥ ಕಾರ್ಯಕ್ರಮ ಇದು. ಇದು ಕಾರ್ಯಕ್ರಮ. ಈ ಜ್ಞಾನ ಎಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥವ್ರು ಎಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಜ್ಞಾನ ಏನೈತಿ ಇದು ಮತ್ತೊಂದು ಸಿಗುದಿದ್ದು ಬಜಾರ್ದಾಗ ಆಗಲೇ ಸಿಗುದು. ನನಗೆ ಕೊಡ್ರಿ ಒಂದು 2 ಕಿಲೋ ಜ್ಞಾನ ಕೊಟ್ಟು ಏನು ಸಿಗುತ್ತೆ ಅಂದಾಗ ಬಜಾರ ಸಿಗುತ್ತಾನೆ, ಇಲ್ಲೇ ಸಿಗುತ್ತಾ. ಅದಕ್ಕೆ ಈ ಕಾರ್ಯಕ್ರಮ ತಪ್ಪಸ್ ಮಾಡ್ರಿ. ಪ್ರತಿ ವರ್ಷ ಬರ್ರಿ, ನಾವು ಬರ್ತೀವಿ. ಬಂದಾಗ ಅಧ್ಯಾತ್ಮ ಇವರು ಬರ್ತಾರೆ. ತಿಳ್ಕೊಡ್ರಿ, ಮಾಡ್ರಿ. ಮಾನವ ಜೀವನ ಸಾಪಡಿದ್ದು ಹೊಂದ್ರಿ. ಅದಕ್ಕೆ ನೋಡಿ ದೊಡ್ಡವರಾಗಿರ್ಬೇಕು. ಅವ್ರು ದೊಡ್ಡವರಾಗಿರ್ಬೇಕಲ್ಲ. ಮತ್ತು ದೊಡ್ಡವ್ರಿಗೆ ಸಣ್ಣಗಳು ಇದ್ದ ಹೆಂಗೆ ಜಾಸ್ತಿ ದೊಡ್ಡವರು ಸಣ್ಣಗಳು ಇದ್ದ ಹಾಗಂತ. ಮುನಿವವನು ಮುನಿಯಾಗಬಲ್ಲನೆ, ಋಷಿವನು ಋಷಿಯಾಗಬಲ್ಲನೆ, ಅತಿಕಾಮಿ ಯತಿಯಾಗಬಲ್ಲನೆ, ಕರ್ಣಂಗಳ ಗುಲಾಮ ಶರಣನಾಗಬಲ್ಲನೆ, ಕನಕದ ದಾಸ ಬಂಗಾರ ದಾಸ ಆ ಕನಕದಾಸನಾಗಬಲ್ಲನೆ, ಮಾನವ ದ್ವೇಷಿ ಮಾನವನಾಗಬಲ್ಲನೆ. ಓ ದೇವರೇ, ನಿನ್ನನ್ನೇ ನಂಬುದು ನೀನಾಗಬಲ್ಲನೆ, ಸ್ವತಂತ್ರದಿಂದ ಸಿದ್ದೇಶ್ವರ. ಇದಕ್ಕಿಷ್ಟೆಲ್ಲ ಜ್ಞಾನ ಬಾಯಿದಕ್ಕೆ ಮಾರ. ಇವ್ರಿಗೆ ಯಾಕೆ ಅದಕ್ಕೆ ಮುಗಿಬೇಕದು? ಇದಕ್ಕೆ ಮುಕ್ತ ಇಲ್ಲ. ಇದಕ್ಕೆ ಮುಕ್ತ ಅನ್ನೋದು ಇಲ್ಲ. ಹಾಗೆ ಹೋಗುದು. ಈ ಪ್ರಪಂಚದ ತನಕ ಕೇಳೋದು ಇರುದ. ಅದಕ್ಕಂತ ದೃಷ್ಟಿಯಿಂದ ನಮ್ಮ ಅಜ್ಜಪ್ಪನವರು, ವಿರೂಪಾಕ್ಷಪ್ಪನವರು ಮತ್ತು ನಮ್ಮ ವೀರೇಶಣ್ಣರು, ನಮ್ಮ ವಿರೂಪಾಕ್ಷಪ್ಪ ಎಲ್ಲರೂ ಭಾಳ ಸಂತೋಷದಿಂದ ಈ ಜಗತ್ತಿಗೆ ತಮ್ಮ ಅನುಭವ ಕೊಟ್ಟು ಹೋಗ್ಯಾರ. ಅದಕ್ಕೆ ಅವ್ರು ನೆನೆಸ್ಕೊತ. ಯಾಕಂದ್ರೆ ಮಹಾಜನ ಏನು ಗತಸಪ್ಪಂತಹ ದೊಡ್ಡವರು ದಾರಿ ಕೊಂಡು ಹೋಗ್ಯಾರ. ಆ ದಾರಿ ಕೊಂಡು ಹೋಗೋ ಕೆಲಸ ನಮ್ಮದು. ಅದಕ್ಕಂತ ದೃಷ್ಟಿಯಿಂದ ಅವ್ರು ಕೊಟ್ಟಂಥ ಜ್ಞಾನವನ್ನು ಪ್ರತಿ ವರ್ಷ ಕೂಡ ವಿಶೇಷ ಒಂದು ಕಾರ್ಯಕ್ರಮ ಏನಂದ್ರೆ ಒಂದು ವಿಷಯ ಇರ್ತೀರಿ ನೀವು. ಆ ವಿಷಯ ಪ್ರತಿಪಾದನೆ ಮಾಡಬೇಕು. ಅದ್ರ ಬಗ್ಗೆ ವಿಷಯ ಪ್ರತಿಪಾದನೆ ಮಾಡಬೇಕು. ಅದಕ್ಕಂತ ದೃಷ್ಟಿಯಿಂದ ನೀವು ಭಾಳ ಸಂತೋಷ ಕೇಳಿದ್ರಪ್ಪ. ಆಧ್ಯಾತ್ಮ ಕಾರ್ಯಕ್ರಮ. ನಾನೆಂದು ವಿಚಾರ ವಿಷಮ ಸಂಸಾರ ವೇದನು. ನೀವು ವಿಚಾರ ಮಾಡಿ ಯಾರು ಎಲ್ಲಿದ್ದು ಬಂದು ಎಲ್ಲಿಗೆ ಹೋಗ್ಬೇಕು.
ಯಾಕೆ ಹುಟ್ಟಿದ ಸಾಯಕ್ಕೆ ಯಾಕೆ ಸಾಯ್ತು ಹುಟ್ಟಕ್ಕೆ ಇಷ್ಟ ನಮ್ಮ ಕೆಲಸ ಆಗ್ಬಾರ್ದು. ಎಲ್ಲಿಗೆ ಬಂದೀಗ? ನೆನಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಇದಕ್ಕೊಕ್ಕಿಂದ ಬರೆಯೋ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈದಲ್ಲಿ ಕೋದು ಹಿಡಿಯದ ಮುನ್ನ ಮುಪ್ಪಿಂದು ಅಪ್ಪ ಒಲಿಯದ ಮುನ್ನ ಈಗಲೂ ಅಧ್ಯಾತ್ಮಕ್ಕೆ ಬರ್ರಿಯಪ್ಪ ನೀವು. ಮೃತ್ಯು ಮುಟ್ಟದ ಮುನ್ನ ಮುಟ್ಟಿ ಪುರುಷ ನಮ್ಮ ಕೂಡದ ಸಂಗಮ ದೇವರು. ನಾವೇನು ಸುಮ್ಮನೆ ನಾವೆಲ್ಲ ಸುಮ್ಮನೆ ಹುಟ್ಟಿದ್ದು ಸುಮ್ಮನೆ ಸಾಯಬಾರ್ದು, ಏನೋ ಉಳಿಬೇಕು. ಪುರಾಣ ಪುರುಷ ಕೆಲವು ಮಂದಿ ಅದ. ಈಗ ವಿರೂಪಾಕ್ಷಪ್ಪ, ರಾಜಪ್ಪ, ಕೆಲವು ಮಂದಿ ಸಿದ್ಧಾರೂಢರು, ಮಹಂತರು, ಯಡು ಸಿದ್ದಲಿಂಗೇಶ್ವರ, ಬಸವಣ್ಣವರು ಅನೇಕರಾಗಿ ಇವಾಗ ಅವ್ರು ಅಲ್ಲ ಇವತ್ತು ಅವ್ರ ಹೆಸರು ಎಳೆದು ಹೋಗುತ್ತಾ? ಗಟ್ಟು ಕಾಲ ಇರ್ತದ. ಅದಕ್ಕೆ ನಮ್ಮ ಜೀವನದ ಹುಟ್ಟಿದ ಮೇಲೆ ಉಸಿರು ಇರ್ತಕ್ಕ ಒಳ್ಳೆ ಕೆಲಸ ಮಾಡಿ ಶಾಸ್ತ್ರ ಉಳಿದ ಕೆಲಸ ನಾವೆಲ್ಲ ಮಾಡಿ ಹೆಸರು ಉಳಿಸೋ ಕೆಲಸ ನಾವು ಮಾಡ್ಬೇಕು. ಉಸಿರು ತಕ್ಕ ಒಳ್ಳೆ ಕೆಲಸ ಮಾಡಿ ಶಾಸ್ತ್ರ ಉಳಿಸುವಂಥ ಕೆಲಸ ನಾವು ಮಾಡಿದ್ರೆ ನಮ್ಮ ಜೀವನ ಸಾಫಲ್ಯ ಆಗ್ತದೆ, ಒಳ್ಳೇದಾಗ್ತದೆ. ಸಾಕು ಟೈಮ್ ಹಸು ಭಾಳ ಆಗಿದೆ ನಿಮಗೆಲ್ಲ, ಭಾಳ ಸಂತೋಷ. ನಿಮ್ಮೆಲ್ಲರಿಗೂ ಸಿದ್ಧಾರೂಢ ಮಹಂತೀಶ ಎಲ್ಲರಿಗೆಲ್ಲ ಆಧ್ಯಾತ್ಮ ಸಂಪತ್ತು ಜ್ಞಾನ ಸಂಪತ್ತು ಕೊಟ್ಟು ಕಾಪಾಡಿ ಮತ್ತೊಮ್ಮೆ ಶುಭನ ಹಾರೈಸಿ ನಾನು ಮಾತು ಮುಗಿಸ್ತೀನಿ.